ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 79ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹಾಗೂ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ರಚಿಸಲಿಕ್ಕೆ ನಿಮಗೆ ಈಗಾಗಲೇ ಹೇಳ್ಕೊಟ್ಟಾಗಿದೆ ನಾನು. ಆದರೆ ಆ ವಾಕ್ಯಗಳು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳು ಅಂತ ಹೇಳಿರಲಿಲ್ಲ ಅಷ್ಟೇ. ಸರಿನಾ? ಈಗ ಮೊದಲು ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳ ಸ್ಟ್ರಕ್ಚರ್ಗಳನ್ನು ನೋಡಿ ಆಮೇಲೆ ವಾಕ್ಯಗಳನ್ನು ನೋಡೋಣ. ಆಯಿತಾ? ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಮೊದಲು ಸಬ್ಜೆಕ್ಟ್, ಆಮೇಲೆ ವಿಲ್ ಹ್ಯಾವ್, ಆಮೇಲೆ ವರ್ಬಿನ ಮೂರನೇ ರೂಪ. ಸೊ ಹೀಗೆ ಬರಬೇಕು. ಹೀಗೆ ಬಂದಾಗ ಪಾಸಿಟಿವ್ ವಾಕ್ಯ ಆಗ್ತದೆ. ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ನಾಟ್ ಹ್ಯಾವ್ ಬರಬೇಕು, ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು. ಪ್ರಶ್ನೆಗಳ ಸ್ಟ್ರಕ್ಚರ್ ಮೊದಲು ವಿಲ್ ಬರಬೇಕು, ಆಮೇಲೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾವ್ ಬರಬೇಕು, ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು. ನಕಾರಾತ್ಮಕ ಪ್ರಶ್ನೆಗಳ ಸ್ಟ್ರಕ್ಚರ್ ಮೊದಲು ವಿಲ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ನಾಟ್, ಆಮೇಲೆ ಹ್ಯಾವ್, ಆಮೇಲೆ ವರ್ಬಿನ ಮೂರನೇ ರೂಪ. ಸರಿನಾ? ಈಗ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ನಾನು ಈ ಪುಸ್ತಕವನ್ನು ಇಂದು ರಾತ್ರಿ 8 ಗಂಟೆಗೆ ಮುಗಿಸಿರುತ್ತೇನೆ. ಅರ್ಥ ಮಾಡ್ಕೊಳ್ಳಿ ವಾಕ್ಯ ಏನು ಹೇಳ್ತಾ ಇದೆ ಅಂತ. ಇವತ್ತು ರಾತ್ರಿ 8 ಗಂಟೆ ಒಳಗೆ ಈ ಪುಸ್ತಕವನ್ನು ಓದಿ ಮುಗಿಸಿರ್ತೇನೆ ಅಂತ ಹೇಳ್ತಾ ಇದ್ದೇವೆ. ಸರಿನಾ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಇದಕ್ಕೆ ಬಳಸುವಂಥದ್ದು. ಯಾವುದೋ ಒಂದು ಸಮಯದ ಒಳಗೆ ಯಾವುದೋ ಒಂದು ಕೆಲಸವನ್ನು ಮಾಡಿ ಮುಗಿಸಿ ಇರುತ್ತೇನೆ, ಇರುತ್ತಾನೆ, ಇರುತ್ತಾಳೆ, ಈ ರೀತಿ ಹೇಳಲಿಕ್ಕೆ. ಸರಿನಾ? ಈಗ ಐ ಸಬ್ಜೆಕ್ಟ್, ಆಮೇಲೆ ವಿಲ್ ಹ್ಯಾವ್ ಬಂದಿದೆ. ಇದನ್ನು ಐಲ್ ಹ್ಯಾವ್ ಅಂತ ಹೇಳ್ತೇವೆ. ಐ ಬಂತು, ವಿಲ್ ಬಂತು, ಹ್ಯಾವ್ ಬಂತು, ಫಿನಿಶ್ಡ್ ವರ್ಬಿನ ಮೂರನೇ ರೂಪ ಬಂತು. ಐ ವಿಲ್ ಹ್ಯಾವ್ ಫಿನಿಶ್ಡ್ ಅಂದರೆ ನಾನು ಮುಗಿಸಿರುತ್ತೇನೆ. ದಿಸ್ ಬುಕ್ ಅಂದರೆ ಈ ಪುಸ್ತಕವನ್ನು. ಬೈ 8 PM ಅಂದರೆ 8 ಗಂಟೆಗೆ, 8 ಗಂಟೆ ಒಳಗೆ ಅಂತ. ಟು ನೈಟ್ ಅಂದರೆ ಇಂದು ರಾತ್ರಿ. ಸರಿನಾ? ನನ್ನ ತಾಯಿ ಮಧ್ಯಾಹ್ನದ ಹೊತ್ತಿಗೆ ಅಡುಗೆ ಮಾಡಿರುತ್ತಾರೆ ಅಂದರೆ ಮಧ್ಯಾಹ್ನದ ಒಳಗೆ ಅಂತ. ಮೈ ಮದರ್ ವಿಲ್ ಹ್ಯಾವ್ ಕುಕ್ಡ್ ಫುಡ್ ಬೈ ಆಫ್ಟರ್ನೂನ್. ಮೈ ಮದರ್ ಅಂದರೆ ನನ್ನ ತಾಯಿ, ವಿಲ್ ಹ್ಯಾವ್ ಕುಕ್ಡ್ ಅಂದರೆ ಅಡುಗೆ ಮಾಡಿರುತ್ತಾರೆ. ಆಯಿತಾ? ಕುಕ್ಡ್ ಫುಡ್ ಅಂದರೆ ಅಡುಗೆ ಮಾಡೋದು ಅಂತ ಹೇಳಿ. ಬೈ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನದ ಹೊತ್ತಿಗೆ. ಮೈ ಮದರ್ ವಿಲ್ ಹ್ಯಾವ್ ಕುಕ್ಡ್ ಫುಡ್ ಅಂದರೆ ನನ್ನ ತಾಯಿ ಅಡುಗೆ ಮಾಡಿರುತ್ತಾರೆ. ಬೈ ಆಫ್ಟರ್ನೂನ್ ಮಧ್ಯಾಹ್ನದ ಹೊತ್ತಿಗೆ. ನಾಳೆ ನಾವು ಜೂಲಿಯನ್ನು ಭೇಟಿಯಾಗಿರುತ್ತೇವೆ. ನಾಳೆ ಅಂದರೆ ನಾಳೆ ಒಳಗೆ ಅಂತ. ವಿ ವಿಲ್ ಹ್ಯಾವ್ ಮೆಟ್ ಜೂಲಿ ಬೈ ಟುಮಾರೋ. ವಿಲ್ ಹ್ಯಾವ್ ಮೆಟ್ ಅಂದರೆ ನಾವು ಭೇಟಿಯಾಗಿರುತ್ತೇವೆ. ಜೂಲಿ ಅಂದರೆ ಜೂಲಿ. ಬೈ ಟುಮಾರೋ ಅಂದರೆ ನಾಳೆಯೊಳಗೆ, ನಾಳೆ. ನಾಳೆ ಈ ಹೊತ್ತಿಗೆ ಅವರು ಮೈಸೂರು ಬಿಟ್ಟು ಹೋಗಿರುವುದಿಲ್ಲ. ದೇ ವಿಲ್ ನಾಟ್ ಹ್ಯಾವ್ ಲೆಫ್ಟ್ ಮೈಸೂರು ಬೈ ದಿಸ್ ಟೈಮ್ ಟುಮಾರೋ. ದೇ ವಿಲ್ ನಾಟ್ ಹ್ಯಾವ್ ಲೆಫ್ಟ್ ಅಂದರೆ ಅವರು ಬಿಟ್ಟು ಹೋಗಿರುವುದಿಲ್ಲ. ಮೈಸೂರು ಅಂದರೆ ಮೈಸೂರು. ಬೈ ದಿಸ್ ಟೈಮ್ ಟುಮಾರೋ ಅಂದರೆ ನಾಳೆ ಈ ಹೊತ್ತಿಗೆ. ಸರಿನಾ? ಅವರು ಇಂದು ಸಂಜೆ 6 ಗಂಟೆಗೆ ಆಗಮಿಸಿರುತ್ತಾರೆಯೇ ಅಂದರೆ ಅವರು 6 ಗಂಟೆ ಟೈಮಲ್ಲಿ ಬಂದಿರ್ತಾರಾ, ಅಷ್ಟೊತ್ತಿಗಾಗಲೇ ಬಂದಿರ್ತಾರಾ ಅಂತ ಕೇಳ್ತಾ ಇದ್ದೇವೆ. ವಿಲ್ ಹಿ ಹ್ಯಾವ್ ಅರೈವ್ಡ್ ಬೈ 6 PM ಟುನೈಟ್. ವಿಲ್ ಹಿ ಹ್ಯಾವ್ ಅರೈವ್ಡ್ ಅಂದರೆ ಅವರು ಆಗಮಿಸಿರುತ್ತಾರೆಯೇ.
ಬೈ 6 PM 6 ಗಂಟೆ ಸಂಜೆ ಅಥವಾ 6 ಗಂಟೆಗೆ. ಟುನೈಟ್ ಅಂದರೆ ಇಂದು ರಾತ್ರಿ ಅಂತ, ಇಲ್ಲಿ 6 ಅಂತ ಬಂದಿದೆ ಅಂದರೆ 6 ಗಂಟೆ ಅಂತ, ಅದಕ್ಕೆ ಸಂಜೆ ಅನ್ನುವ ಅರ್ಥ ಬರ್ತದೆ. ಆಯಿತಾ? ಅಂದರೆ ಅಷ್ಟೊತ್ತಿಗೆ 6 ಗಂಟೆ ಅಷ್ಟೊತ್ತಿಗೆ ಅವ್ರು ಬಂದಿರ್ತಾರಾ ಅಂತ ಕೇಳ್ತಾ ಇದ್ದೇವೆ. ನಾನು ಹಿಂತಿರುಗಿದಾಗ ನೀವು ಮಲಗಿರುತ್ತೀರಾ? ವಿಲ್ ಯು ಹ್ಯಾವ್ ಗಾನ್ ಟು ಬೆಡ್ ವೆನ್ ಐ ಗೆಟ್ ಬ್ಯಾಕ್? ವಿಲ್ ಯು ಹ್ಯಾವ್ ಗಾನ್ ಟು ಬೆಡ್ ಅಂದರೆ ನೀವು ಮಲಗಿರುತ್ತೀರಾ. ವಿಲ್ ಯು ಹ್ಯಾವ್ ಸ್ಲೆಪ್ಟ್ ಅಂತ ಕೂಡ ಹೇಳಬಹುದು, ಗಾನ್ ಟು ಬೆಡ್ ಅಂತ ಕೂಡ ಹೇಳಬಹುದು. ಆಯಿತಾ? ವೆನ್ ಐ ಗೆಟ್ ಬ್ಯಾಕ್ ಅಂದರೆ ನಾನು ವಾಪಸ್ ಬಂದಾಗ, ನಾನು ಹಿಂತಿರುಗಿದಾಗ. ನಾನು 1 ಗಂಟೆಯಲ್ಲಿ ಮುಗಿಸಿರುತ್ತೇನೆ ಮತ್ತು ನಂತರ ನಾವು ಚಲನಚಿತ್ರವನ್ನು ನೋಡಬಹುದು. ಇದೊಂದು ದೊಡ್ಡ ವಾಕ್ಯದ ಸಣ್ಣ ತುಂಡು ಅಂತ ತಿಳ್ಕೊಳ್ಳಿ. ಆಯಿತಾ? ಐ ವಿಲ್ ಹ್ಯಾವ್ ಫಿನಿಶ್ಡ್ ಇನ್ ಆನ್ ಅವರ್ ಆ್ಯಂಡ್ ದೆನ್ ವಿ ಕ್ಯಾನ್ ವಾಚ್ ಅ ಫಿಲ್ಮ್. ಐ ವಿಲ್ ಹ್ಯಾವ್ ಫಿನಿಶ್ಡ್ ಅಂದರೆ ನಾನು ಮುಗಿಸಿರುತ್ತೇನೆ, ಇನ್ ಆನ್ ಅವರ್ 1 ಗಂಟೆಯಲ್ಲಿ, ಆ್ಯಂಡ್ ದೆನ್ ಮತ್ತು ನಂತರ, ವಿ ಕ್ಯಾನ್ ವಾಚ್ ಅ ಫಿಲ್ಮ್ ನಾವು ಒಂದು ಫಿಲ್ಮನ್ನು ನೋಡಬಹುದು. 3 ವರ್ಷಗಳಲ್ಲಿ ನಾನು ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರುತ್ತೇನೆ. ಇನ್ 3 years ಐ ವಿಲ್ ಹ್ಯಾವ್ ಗ್ರ್ಯಾಜುಯೇಟೆಡ್ ಫ್ರಮ್ ಯೂನಿವರ್ಸಿಟಿ. ಇನ್ 3 years ಅಂದರೆ 3 ವರ್ಷಗಳಲ್ಲಿ. ಐ ವಿಲ್ ಹ್ಯಾವ್ ಗ್ರ್ಯಾಜುಯೇಟೆಡ್ ಅಂದರೆ ನಾನು ಪದವಿ ಪಡೆದಿರುತ್ತೇನೆ. ಫ್ರಮ್ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಿಂದ. ಸರಿನಾ? ನೆಕ್ಸ್ಟ್, ನಾಳೆ ಮಧ್ಯಾಹ್ನದ ವೇಳೆಗೆ ನೀವು ಈ ಪುಸ್ತಕವನ್ನು ಬರೆದು ಮುಗಿಸಿರುತ್ತೀರಾ? ನಾಳೆ ಮಧ್ಯಾಹ್ನದೊಳಗೆ ನೀವು ಪುಸ್ತಕ ಬರೆದು ಮುಗಿಸಿರ್ತೀರಾ ಅಂತ ಕೇಳ್ತಾ ಇದ್ದೇವೆ. ವಿಲ್ ಯು ಹ್ಯಾವ್ ಫಿನಿಶ್ಡ್ ರೈಟಿಂಗ್ ದಿಸ್ ಬುಕ್ ಬೈ ಟುಮಾರೋ ಆಫ್ಟರ್ನೂನ್? ವಿಲ್ ಯು ಹ್ಯಾವ್ ಫಿನಿಶ್ಡ್ ಅಂದರೆ ನೀವು ಮುಗಿಸಿರುತ್ತೀರಾ. ರೈಟಿಂಗ್ ಬರೆದು, ದಿಸ್ ಬುಕ್ ಈ ಪುಸ್ತಕವನ್ನು, ಬೈ ಟುಮಾರೋ ಆಫ್ಟರ್ನೂನ್ ನಾಳೆ ಮಧ್ಯಾಹ್ನದ ವೇಳೆಗೆ ಅಂದರೆ ಅಷ್ಟರೊಳಗೆ ಅಂತ. ಅಷ್ಟೊತ್ತಿಗಾಗಲೇ ನೀವು ಎಲ್ಲ ಇಂಗ್ಲಿಷ್ನ ಕಾಲಗಳನ್ನು ಅಧ್ಯಯನ ಮಾಡಿರುತ್ತೀರಾ? ಇಂಗ್ಲಿಷ್ನಲ್ಲಿ 12 ಟೆನ್ಸ್ಗಳಿದ್ದಾವೆ ಅಲ್ವಾ, ಕಾಲಗಳು ಇದ್ದಾವೆ. ಅವುಗಳನ್ನೆಲ್ಲ ನೀವು ಓದಿರ್ತೀರಾ ಅಂತ ಕೇಳ್ತಾ ಇದ್ದೇವೆ. ವಿಲ್ ಯು ಹ್ಯಾವ್ ಸ್ಟಡೀಡ್ ಆಲ್ ದಿ ಇಂಗ್ಲಿಷ್ ಟೆನ್ಸಸ್ ಬೈ ದೆನ್? ವಿಲ್ ಯು ಹ್ಯಾವ್ ಸ್ಟಡೀಡ್ ಅಂದರೆ ನೀವು ಅಧ್ಯಯನ ಮಾಡಿರುತ್ತೀರಾ. ಆಲ್ ದಿ ಇಂಗ್ಲಿಷ್ ಟೆನ್ಸಸ್ ಎಲ್ಲ ಇಂಗ್ಲಿಷ್ನ ಕಾಲಗಳನ್ನು, ಬೈ ದೆನ್ ಅಷ್ಟೊತ್ತಿಗೆ. ಆಯಿತಾ? ಮುಂದಿನ ವರ್ಷದ ವೇಳೆಗೆ ಅವಳು ಪದವಿ ಪಡೆದಿರುತ್ತಾಳೆಯೇ? ವಿಲ್ ಶಿ ಹ್ಯಾವ್ ಗ್ರ್ಯಾಜುಯೇಟೆಡ್ ಬೈ ನೆಕ್ಸ್ಟ್ ಇಯರ್? ವಿಲ್ ಶಿ ಹ್ಯಾವ್ ಗ್ರ್ಯಾಜುಯೇಟೆಡ್ ಅಂದರೆ ಅವಳು ಪದವಿ ಪಡೆದಿರುತ್ತಾಳೆಯೇ. ಬೈ ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷದ ವೇಳೆಗೆ. ನೀವು ಹೊರಡುವ ಮೊದಲು ಅದು ತಣ್ಣಗಾಗಿರುವುದಿಲ್ಲವೇ? ವಿಲ್ ಇಟ್ ನಾಟ್ ಹ್ಯಾವ್ ಗಾಟ್ ಕೋಲ್ಡರ್ ಬಿಫೋರ್ ಯು ಲೀವ್? ವಿಲ್ ಇಟ್ ನಾಟ್ ಹ್ಯಾವ್ ಗಾಟ್ ಕೋಲ್ಡರ್ ಅಂದರೆ ಅದು ತಣ್ಣಗಾಗಿರುವುದಿಲ್ಲವೇ? ಬಿಫೋರ್ ಯು ಲೀವ್ ನೀವು ಹೊರಡುವ ಮೊದಲು. ಸರಿನಾ? ಸೊ ಹೀಗೆ ಯಾವುದೋ ಒಂದು ಸಮಯದ ಒಳಗೆ ಯಾವುದೋ ಒಂದು ಕೆಲಸ ಆಗಿರ್ತದೆ, ಆಗಿರುವುದಿಲ್ಲ ಅಂತ ಹೇಳಲಿಕ್ಕೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಸರಿನಾ? ಇನ್ನು ಪ್ರಶ್ನೆಗಳು. ನೀವು ಯಾವಾಗ ಮುಗಿಸಿರುತ್ತೀರಿ? ವೆನ್ ವಿಲ್ ಯು ಹ್ಯಾವ್ ಫಿನಿಶ್ಡ್? ಅವಳು ಮಂಗಳವಾರದೊಳಗೆ ಏಕೆ ಹೋಗಿರುತ್ತಾಳೆ? ವೈ ವಿಲ್ ಶಿ ಹ್ಯಾವ್ ಲೆಫ್ಟ್ ಬೈ ಟ್ಯೂಸ್ಡೇ? ದಿನದ ಅಂತ್ಯದ ವೇಳೆಗೆ ನೀವು ಏನು ಮಾಡಿರುತ್ತೀರಿ? ವಾಟ್ ವಿಲ್ ಯು ಹ್ಯಾವ್ ಡನ್ ಬೈ ದಿ ಎಂಡ್ ಆಫ್ ದಿ ಡೇ? ಬೈ ದಿ ಎಂಡ್ ಆಫ್ ದಿ ಡೇ ಅಂದರೆ ದಿನದ ಅಂತ್ಯದ ಒಳಗೆ, ವೇಳೆಗೆ. ನಾವು
ತಲುಪುವಷ್ಟರಲ್ಲಿ ಮಕ್ಕಳು ಎಲ್ಲಿಗೆ ಹೋಗಿರುತ್ತಾರೆ? ವೇರ್ ವಿಲ್ ದ ಕಿಡ್ಸ್ ಹ್ಯಾವ್ ಗಾನ್ ಬೈ ದ ಟೈಮ್ ವಿ ರೀಚ್? ಬೈ ದ ಟೈಮ್ ವಿ ರೀಚ್ ಅಂದರೆ ನಾವು ತಲುಪುವಷ್ಟರಲ್ಲಿ. ಸರಿನಾ? ಸೊ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ವಾಕ್ಯಗಳು. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳ ಸ್ಟ್ರಕ್ಚರ್ಗಳನ್ನು ನೋಡೋಣ. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ಹ್ಯಾವ್ ಬರಬೇಕು, ಆಮೇಲೆ ಬೀನ್ ಬರಬೇಕು, ಆಮೇಲೆ ವರ್ಬಿನ ING ರೂಪ ಬರಬೇಕು. ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಸಬ್ಜೆಕ್ಟ್, ಆಮೇಲೆ ವಿಲ್ ನಾಟ್ ಹ್ಯಾವ್, ಆಮೇಲೆ ಬೀನ್, ಆಮೇಲೆ ವರ್ಬಿನ ING ರೂಪ. ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಮೊದಲು ವಿಲ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ಹ್ಯಾವ್ ಬೀನ್, ಆಮೇಲೆ ವರ್ಬಿನ ING ರೂಪ. ನಕಾರಾತ್ಮಕ ಪ್ರಶ್ನೆಗಳ ಸ್ಟ್ರಕ್ಚರ್ ಮೊದಲು ವಿಲ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ಹ್ಯಾವ್ ನಾಟ್ ಬೀನ್, ಆಮೇಲೆ ವರ್ಬಿನ ING ರೂಪ. ಸರಿನಾ? ಈಗ ವಾಕ್ಯಗಳನ್ನು ನೋಡೋಣ. ದೇ ವಿಲ್ ಹ್ಯಾವ್ ಬೀನ್ ಟಾಕಿಂಗ್ ಫಾರ್ ಓವರ್ ಆನ್ ಅವರ್ ಬೈ ದ ಟೈಮ್ ರವಿ ಅರೈವ್ಸ್. ಈಗ ಇದನ್ನು ನೋಡಿದಾಗ ತುಂಬ ಕಷ್ಟ ಅಂತ ಅನಿಸ್ತದೆ ರಚಿಸಲಿಕ್ಕೆ, ಆಯಿತಾ? ಇದರ ಕನ್ನಡ ವಾಕ್ಯ ನೋಡಿ. ರವಿ ಬರುವಷ್ಟರಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಅವರು ಮಾತನಾಡಿರುತ್ತಾರೆ ಅಂತಿದೆ. ಇದನ್ನು ಓದಿದಾಗ ಕೂಡ ನಿಮಗೆ ಅರ್ಥ ಆಗದೇ ಇರಬಹುದು. ಆದರೆ ಇದು ಏನು ಅದನ್ನು ನಾನು ಹೇಳ್ತೇನೆ. ಹಾಗೂ ಈ ಟೆನ್ಸ್ನ ವಾಕ್ಯಗಳನ್ನು ಯಾವಾಗ ಬಳಸ್ತೇವೆ ಅದನ್ನು ಕೂಡ ಹೇಳ್ತೇನೆ. ಆಮೇಲೆ ವಾಕ್ಯಗಳನ್ನು ರಚಿಸಲಿಕ್ಕೆ ನಿಮಗೆ ಸುಲಭ ಆಗ್ತದೆ. ಸರಿನಾ? ಈಗ ಈ ಟೆನ್ಸ್ನ ವಾಕ್ಯಗಳನ್ನು ನಾವು ಯಾವಾಗ ಬಳಸ್ತೇವೆ ಅಂದರೆ, ಭವಿಷ್ಯದಲ್ಲಿ ಯಾವುದೋ ಒಂದು ಘಟನೆ ನಡೆಯುವಾಗ ಇನ್ನೊಂದು ಯಾವುದೋ ಘಟನೆ ಎಷ್ಟೋ ಸಮಯದಿಂದ ಆಗ್ತಾ ಇರ್ತದೆ ಅಂತ ಹೇಳಲಿಕ್ಕೆ. ಉದಾಹರಣೆಗೆ ಈ ವಾಕ್ಯ ನೋಡಿ. ಬೈ ದ ಟೈಮ್ ರವಿ ಅರೈವ್ಸ್ ಅಂದರೆ ರವಿ ಬರುವಷ್ಟರಲ್ಲಿ. ಭವಿಷ್ಯದಲ್ಲಿ ರವಿ ಬರ್ತಾನೆ. ರವಿ ಬರುವಷ್ಟರಲ್ಲಿ ಏನಾಗ್ತದೆ? ದೇ ವಿಲ್ ಹ್ಯಾವ್ ಬೀನ್ ಟಾಕಿಂಗ್. ಅವರು ಮಾತನಾಡಿರುತ್ತಾರೆ. ದೇ ವಿಲ್ ಹ್ಯಾವ್ ಬೀನ್ ಟಾಕಿಂಗ್. ಅವರು ಮಾತನಾಡುತ್ತಿರುತ್ತಾರೆ. ಮಾತನಾಡಿರುತ್ತಾರೆ ಅಲ್ಲ, ಮಾತನಾಡುತ್ತಿರುತ್ತಾರೆ. ಅವರು ಅಂದರೆ ದೇ. ವಿಲ್ ಹ್ಯಾವ್ ಬೀನ್ ಟಾಕಿಂಗ್ ಅಂದರೆ ಮಾತನಾಡುತ್ತಿರುತ್ತಾರೆ. ಫಾರ್ ಓವರ್ ಆನ್ ಅವರ್ 1 ಗಂಟೆಗೂ ಹೆಚ್ಚು ಕಾಲ ಅಂದರೆ ರವಿ ಬರುವಷ್ಟರಲ್ಲಿ ಅವರು 1 ಗಂಟೆಗೂ ಹೆಚ್ಚು ಕಾಲ ಮಾತನಾಡಿ ಇರ್ತಾರೆ ಅಂತ. ಆಯ್ತಾ? ಅವರು 1 ಗಂಟೆಗಳ ಕಾಲ ಮಾತನಾಡಿರ್ತಾರೆ ಹಾಗೂ ಮಾತನಾಡ್ತಾ ಇರ್ತಾರೆ. ಅವರು ಹಾಗೆ ಮಾತನಾಡ್ತಾ ಇರುವಾಗ ರವಿ ಬರ್ತಾನೆ ಅಂತ ಹೇಳ್ತಾ ಇದ್ದೇವೆ. ರವಿ ಬರುವಷ್ಟರಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಅವರು ಮಾತನಾಡುತ್ತಿರುತ್ತಾರೆ ಮತ್ತೆ ಮಾತನಾಡ್ತಾ ಇರ್ತಾರೆ ಅಂತ ಹೇಳಿ. ಸರಿನಾ? ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ, ಆವಾಗ ಸರಿಯಾಗಿ ಅರ್ಥ ಆಗ್ತದೆ. ಶಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಆಟ್ ದ್ಯಾಟ್ ಕಂಪನಿ ಫಾರ್ 3 years ವೆನ್ ಇಟ್ ಫೈನಲಿ ಕ್ಲೋಸಸ್. ಕೊನೆಗೂ ಮುಚ್ಚಿದಾಗ ಅಥವಾ ಮುಚ್ಚುವಾಗ ಅವಳು ಆ ಕಂಪನಿಯಲ್ಲಿ 3 ವರ್ಷಗಳ ಕಾಲ ಕೆಲಸ ಮಾಡಿರುತ್ತಾಳೆ ಅಥವಾ ಮಾಡುತ್ತಾ ಇರುತ್ತಾಳೆ. ಆಯಿತಾ? ಅರ್ಥ ಮಾಡ್ಕೊಳ್ಳಿ. ವೆನ್ ಇಟ್ ಫೈನಲಿ ಕ್ಲೋಸಸ್ ಅಂದರೆ ಕೊನೆಗೂ ಮುಚ್ಚುವಾಗ. ಭವಿಷ್ಯದಲ್ಲಿ ಆ ಕಂಪನಿ ಮುಚ್ತದೆ. ಮುಚ್ಚುವಾಗ ಏನಾಗ್ತದೆ? ಶಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್. ಅವಳು ಕೆಲಸ ಮಾಡುತ್ತಿರುತ್ತಾಳೆ. ಆಟ್ ದ್ಯಾಟ್ ಕಂಪನಿ ಆ ಕಂಪನಿಯಲ್ಲಿ. ಫಾರ್ 3 years 3 ವರ್ಷಗಳ ಕಾಲ. ಅಂದರೆ ಆ ಕಂಪನಿ ಮುಚ್ಚುವಾಗ ಅವಳು ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ 3 ವರ್ಷ ಆಗಿರ್ತದೆ ಅಂತ ಹೇಳ್ತಾ ಇದ್ದೇವೆ. ಅವಳು ಕೆಲಸ ಮಾಡ್ತಾ ಇರ್ತಾಳೆ.
ಆ ಕಂಪನಿ ಮುಚ್ಚುವಾಗ ಅವಳು ಕೆಲಸ ಮಾಡ್ತಾ ಇರ್ತಾಳೆ, ಆದರೆ ಮಾಡ್ಲಿಕ್ಕೆ ಶುರು ಮಾಡಿ 3 ವರ್ಷ ಆಗಿರ್ತದೆ ಅಂತ ಹೇಳ್ತಾ ಇದ್ದೇವೆ. ಸರಿನಾ? ಇನ್ನೊಂದಷ್ಟು ಉದಾಹರಣೆಗಳು. ಶ್ರೀನಿವಾಸ್ ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಆಟ್ ದಿಸ್ ಸ್ಕೂಲ್ ಫಾರ್ ಮೋರ್ ದ್ಯಾನ್ 20 years ಬೈ ದ ಟೈಮ್ ಹಿ ರಿಟೈರ್ಸ್. ಶ್ರೀನಿವಾಸ್ ಅವರು ನಿವೃತ್ತಿಯಾಗುವ ಹೊತ್ತಿಗೆ 20 ವರ್ಷಗಳು ಹೆಚ್ಚು ಕಾಲ ಈ ಶಾಲೆಯಲ್ಲಿ ಪಾಠ ಮಾಡಿರುತ್ತಾರೆ. ಬೈ ದ ಟೈಮ್ ಹಿ ರಿಟೈರ್ಸ್ ಅಂದರೆ ನಿವೃತ್ತಿಯಾಗುವ ಹೊತ್ತಿಗೆ, ರಿಟೈರ್ ಆಗುವ ಹೊತ್ತಿಗೆ ಏನಾಗ್ತದೆ? ಶ್ರೀನಿವಾಸ್ ವಿಲ್ ಹ್ಯಾವ್ ಬೀನ್ ಟೀಚಿಂಗ್, ಶ್ರೀನಿವಾಸ್ ಪಾಠ ಮಾಡುತ್ತಿರುತ್ತಾರೆ. ಅಟ್ ದಿಸ್ ಸ್ಕೂಲ್, ಈ ಶಾಲೆಯಲ್ಲಿ. ಫಾರ್ ಮೋರ್ ದ್ಯಾನ್ 20 years, 20 ವರ್ಷಗಳಿಗೂ ಹೆಚ್ಚು ಕಾಲ ಅಂತ. ಅಂದರೆ ರಿಟೈರ್ ಆಗುವ ಹೊತ್ತಿಗೆ, ನಿವೃತ್ತಿ ಆಗುವ ಹೊತ್ತಿಗೆ ಶ್ರೀನಿವಾಸ್ ಅವರು ಕಾಲೇಜಿಗೆ ಸೇರಿ 20 ವರ್ಷಗಳು ಆಗಿರ್ತವೆ. 20 ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆಗ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಅಂತ. ಯಾವಾಗ? ನಿವೃತ್ತಿ ಆಗುವ ಸಮಯದಲ್ಲಿ. ಸರಿನಾ? ಇನ್ನೊಂದಷ್ಟು ಉದಾಹರಣೆಗಳು. ವಿ ವಿಲ್ ನಾಟ್ ಹ್ಯಾವ್ ಬೀನ್ ವರ್ಕಿಂಗ್, ಸೊ ವಿ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಎನರ್ಜಿ. ನಾವು ಕೆಲಸ ಮಾಡುತ್ತಾ ಇರುವುದಿಲ್ಲ. ವಿ ವಿಲ್ ನಾಟ್ ಹ್ಯಾವ್ ಬೀನ್ ವರ್ಕಿಂಗ್, ನಾವು ಕೆಲಸ ಮಾಡ್ತಾ ಇರುವುದಿಲ್ಲ. ಆದ್ದರಿಂದ ಸೊ ವಿ ವಿಲ್ ಹ್ಯಾವ್ ಲಾಟ್ಸ್ ಆಫ್ ಎನರ್ಜಿ, ನಮಗೆ ಸಾಕಷ್ಟು ಶಕ್ತಿ ಇರುತ್ತದೆ. ನಾವು ಕೆಲಸ ಮಾಡ್ತಾ ಇರುವುದಿಲ್ಲ, ಎಷ್ಟೋ ಸಮಯದಿಂದ ನಾವು ಕೆಲಸ ಮಾಡ್ತಾ ಇರುವುದಿಲ್ಲ. ಹಾಗಾಗಿ ನಮ್ಮ ಹತ್ರ ತುಂಬ ಶಕ್ತಿ ಇರ್ತದೆ. ವೈ ವಿಲ್ ಹಿ ಹ್ಯಾವ್ ಬೀನ್ ಫಿಕ್ಸಿಂಗ್ ದ ಕಾರ್, ಅವನು ಕಾರನ್ನು ಏಕೆ ಸರಿಪಡಿಸುತ್ತಾ ಇರುತ್ತಾನೆ. ನೋಡಿ, ಇವೆಲ್ಲವೂ ಉಂಟಲ್ಲ ಒಂದು ದೊಡ್ಡ ಸಂಭಾಷಣೆಯ ಭಾಗಗಳು. ಆಯಿತಾ? ಅದಕ್ಕೆ ಇದರಲ್ಲಿ ಸಮಯ ಇಲ್ಲ. ವೈ ವಿಲ್ ಹಿ ಹ್ಯಾವ್ ಬೀನ್ ಫಿಕ್ಸಿಂಗ್ ದ ಕಾರ್, ಅವನು ಕಾರನ್ನು ಏಕೆ ಸರಿಪಡಿಸುತ್ತಾ ಇರುತ್ತಾನೆ, ಎಷ್ಟು ಸಮಯದಿಂದ, ಅದು ಹೇಳಲಿಲ್ಲ. ಯಾಕಂದರೆ ಇದು ಒಂದು ದೊಡ್ಡ ಸಂಭಾಷಣೆಯ ಒಂದು ಸಣ್ಣ ಭಾಗ. ಆಯಿತಾ? ಅಂದರೆ ಈ ವಾಕ್ಯದ ಮೊದಲು ಇನ್ನಷ್ಟು ಏನೋ ಇದ್ದಾವೆ. ವಿಲ್ ಯು ಓನ್ಲಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಅ ಫ್ಯೂ ಮಿನಿಟ್ಸ್ ವೆನ್ ಹರ್ ಪ್ಲೇನ್ ಅರೈವ್ಸ್, ಅವಳ ವಿಮಾನ ಬಂದಾಗ ನೀವು ಕೆಲವೇ ನಿಮಿಷಗಳವರೆಗೆ ಕಾಯುತ್ತಿರುತ್ತೀರಾ. ಅಂದರೆ ಅವಳ ವಿಮಾನ ಬರುವಷ್ಟರಲ್ಲಿ ನೀವು ಸ್ವಲ್ಪ ಹೊತ್ತು ಕಾಯ್ತಾ ಇರ್ತೀರಾ. ಅಂದರೆ ಹೆಚ್ಚು ಸಮಯ ಕಾಯುವುದಿಲ್ವಾ ಅಂತ. ಅಂದರೆ ಹೆಚ್ಚು ಸಮಯ ಕಾಯಬೇಕಾಗುವುದಿಲ್ವಾ ಅಂತ. ಅವಳ ವಿಮಾನ ಬರುವ ಹೊತ್ತಿಗೆ, ಬಂದಾಗ ನೀವು ಕೆಲವೇ ನಿಮಿಷಗಳವರೆಗೆ ಕಾಯ್ತಾ ಇರ್ತೀರಾ ಅಂತ. ಅಂದರೆ ತುಂಬ ಟೈಮ್ ನೀವು ಕಾಯುವುದಿಲ್ವಾ, ಈ ರೀತಿ. ಸರಿನಾ? ನೆಕ್ಸ್ಟ್, ಕಾಸ್ ಆಫ್ ಸಮಥಿಂಗ್ ಇನ್ ದ ಫ್ಯೂಚರ್. ರವಿ ವಿಲ್ ಬಿ ಟಯರ್ಡ್ ವೆನ್ ಹಿ ಗೆಟ್ಸ್ ಹೋಮ್ ಬಿಕಾಸ್ ಹಿ ವಿಲ್ ಹ್ಯಾವ್ ಬೀನ್ ಜಾಗಿಂಗ್ ಫಾರ್ ಓವರ್ ಆನ್ ಅವರ್. 1 ಗಂಟೆಗೂ ಹೆಚ್ಚು ಕಾಲ ಜಾಗಿಂಗ್ ಮಾಡುತ್ತಾ ಇರುವುದರಿಂದ ರವಿ ಮನೆಗೆ ಬಂದಾಗ ಸುಸ್ತಾಗಿರುತ್ತಾನೆ. ರವಿ ವಿಲ್ ಬಿ ಟಯರ್ಡ್, ರವಿ ಸುಸ್ತಾಗಿರುತ್ತಾನೆ. ವೆನ್ ಹಿ ಗೆಟ್ಸ್ ಹೋಮ್, ಮನೆಗೆ ಬಂದಾಗ. ಬಿಕಾಸ್ ರಿಂದ ಹಿ ವಿಲ್ ಹ್ಯಾವ್ ಬೀನ್ ಜಾಗಿಂಗ್, ಅವನು ಜಾಗಿಂಗ್ ಮಾಡುತ್ತಾ ಇರುತ್ತಾನೆ. ಫಾರ್ ಓವರ್ ಆನ್ ಅವರ್, 1 ಗಂಟೆಗೂ ಹೆಚ್ಚು ಕಾಲ. ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ? ಕಾರಣ ಮತ್ತು ಪರಿಣಾಮ. ರವಿ 1 ಗಂಟೆಗೂ ಹೆಚ್ಚು ಕಾಲ ಜಾಗಿಂಗ್ ಮಾಡ್ತಾ ಇರುವ ಕಾರಣದಿಂದ ಅವನ ಪರಿಣಾಮ ಏನು? ಅವನಿಗೆ ಸುಸ್ತಾಗಿರ್ತದೆ ಅಂತ. ಇದನ್ನು ಹೇಳಲಿಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯಗಳನ್ನು ರಚಿಸುತ್ತೇವೆ, ಬಳಸುತ್ತೇವೆ. ಆಯಿತಾ? ನೆಕ್ಸ್ಟ್,
ಶಿ ವಿಲ್ ಬಿ ಟಯರ್ಡ್ ಬಿಕಾಸ್ ಶಿ ವಿಲ್ ಹ್ಯಾವ್ ಬೀನ್ ಎಕ್ಸಸೈಸಿಂಗ್ ಸೋ ಹಾರ್ಡ್. ಅವಳು ತುಂಬ ಕಷ್ಟಪಟ್ಟು ವ್ಯಾಯಾಮ ಮಾಡುತ್ತಾ ಇರುವುದರಿಂದ ಅವಳು ಸುಸ್ತಾಗಿರುತ್ತಾಳೆ. ಶಿ ವಿಲ್ ಬಿ ಟಯರ್ಡ್, ಅವಳು ಸುಸ್ತಾಗಿರುತ್ತಾಳೆ. ಬಿಕಾಸ್ ರಿಂದ ಶಿ ವಿಲ್ ಹ್ಯಾವ್ ಬೀನ್ ಎಕ್ಸಸೈಸಿಂಗ್, ಅವಳು ವ್ಯಾಯಾಮ ಮಾಡುತ್ತಾ ಇರುತ್ತಾಳೆ. ಸೋ ಹಾರ್ಡ್, ತುಂಬ ಕಷ್ಟಪಟ್ಟು. ಸರಿನಾ? ಸೊ ಈ ಟೆನ್ಸ್ನ ವಾಕ್ಯಗಳು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಮೊದಲು, ಆಯಿತಾ? ಆದರೆ ಕಷ್ಟ ಆಯಿತು ಅಂತ ಬಿಟ್ಟುಬಿಡಬೇಡಿ. ಆದಷ್ಟು ನಿಮ್ಮಷ್ಟಕ್ಕೆ ನೀವು ವಾಕ್ಯಗಳನ್ನು ರಚಿಸಲಿಕ್ಕೆ ಪ್ರಯತ್ನಿಸಿ. ಪ್ರಯತ್ನ ಪಟ್ಟು ನಿಮಗೆ ಬರ್ತದೆ. ಸರಿನಾ? ಸರಿ, ಈಗ ನಿಮಗೊಂದು ಎಕ್ಸಸೈಸ್. ಈ 5 ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸ್ತೇನೆ. ಇವು ಉತ್ತರಗಳು, ಆಯಿತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.